ಸೊ ಪ್ರೋಟೀನ್ ಡೆಫಿಷಿಯನ್ಸಿ ಬರೋದು ಸೋರ್ಸಸ್ಸಿಂದ ಅಲ್ಲ, ನಮ್ಮ ಚಾಯ್ಸಸ್ಸಿಂದ. ಫ್ರೆಶ್ ಆಗಿ ಮಾಡಿರುವಂಥ ಆಹಾರದಲ್ಲಿ ಮಾತ್ರ ನ್ಯೂಟ್ರಿಷನ್ ಇರುತ್ತೆ, ಫ್ರಿಡ್ಜ್ನಲ್ಲಿ ಇಟ್ಟಂಥ ಆಹಾರದಲ್ಲಿ ನ್ಯೂಟ್ರಿಷನ್ ಇರೋದಿಲ್ಲ. ಇದು ಸತ್ಯನಾ ಅಥವಾ ತಪ್ಪು ಕಲ್ಪನೆನಾ? ಸೊ ನಾವು ದಿನ ಕೂತ್ಕೊಂಡೇ ಇರ್ತೀವಿ, ಸೆಡೆಂಟ್ರಿ ಲೈಫ್ ಸ್ಟೈಲಲ್ಲೇ ಇರ್ತೀವಿ. ಆಗಿದ್ದಾಗ ನಾವು ಜಾಸ್ತಿ ಮೊಟ್ಟೆ ತಿನ್ನೋದ್ರಿಂದ ಡೆಫಿನೆಟ್ಲಿ ಕ್ಯಾಲರಿ ಸಹ ಇನ್ಕ್ರೀಸ್ ಆಗುತ್ತೆ. ಅಡ್ವರ್ಟೈಸ್ಮೆಂಟ್ಸ್ ಕೂಡ ಇದನ್ನೇ ಪ್ರಮೋಟ್ ಮಾಡುತ್ತೆ, ಗ್ರೀನ್ ಟೀ ಕುಡೀರಿ ಸಣ್ಣ ಆಗ್ತೀರಿ ಅಂತ. ನಿಜನಾ ಇದು? ಪ್ಲೀಸ್ ನಾನು ಹೇಳಬೇಕಂದ್ರೆ, ನಿಮ್ಮ ಮಾತು ಕೇಳ್ತಾ ಇದ್ರೆ ಬಿಸಿ ಬಿಸಿ ಅನ್ನಕ್ಕೆ ಉಪ್ಪು, ಒಂಚೂರು ತುಪ್ಪ, ಐ ಥಿಂಕ್ ದಟ್ಸ್ ದ ಕಂಫರ್ಟಿಂಗ್ ಫುಡ್. ನೀವು ಕಂಫರ್ಟ್ ಫುಡ್, ಬಟ್ ಪ್ರೋಟೀನ್ ಮರಿಬೇಡಿ. ಮರ್ತೋಗುತ್ತೆ ಆಹಾರ ತಜ್ಞೆ ಜೊತೆ ಮಾತಾಡ್ತಾರೆ. ಕೇಳಕ್ಕೆ ತುಂಬ ಹೆಲ್ದಿ ಆಗಿದೆ ಅಲ್ವಾ? ಹಾಯ್, ಹೆಲೋ, ನಮಸ್ಕಾರ. ಹೆಲ್ತ್ ಕಾಸ್ಟ್ಗೆ ಪ್ರೀತಿಯ ಸ್ವಾಗತ. ನಾನು ಪಲ್ಲವಿ. ದಿನನಿತ್ಯ ಕೇಳುವಂಥ ಆಹಾರದ ವಿಚಾರದಲ್ಲಿ ಸತ್ಯ ಯಾವುದು, ಸುಳ್ಳು ಯಾವುದು, ಇದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಈ ಒಂದು ಸಂಚಿಕೆಯಲ್ಲಿ. ಸುಮಾರಷ್ಟು ವಾಟ್ಸಾಪ್ ಫಾರ್ವರ್ಡ್ಗಳು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ವಿಚಾರಗಳನ್ನು ನೀವು ಕೇಳಿರಬಹುದು. ತುಪ್ಪ ತಿನ್ಬೇಡ, ದಪ್ಪ ಆಗ್ತೀಯಾ; ಗ್ರೀನ್ ಟೀ ಕುಡಿ, ಸಣ್ಣ ಆಗ್ತೀಯಾ; ಬಾಡಿಗೆ ಡಿಟಾಕ್ಸ್ ಡಯಟು ಬೇಕೇ ಬೇಕು. ಆದರೆ ಇವೆಲ್ಲವೂ ನಿಜನಾ? ವಾಟ್ಸಪ್ ಬಂದ್ಮೇಲಂತೂ ಸತ್ಯ ಯಾವುದು, ಸುಳ್ಳು ಯಾವುದು, ವಿಜ್ಞಾನ ಏನು ಹೇಳುತ್ತೆ ಅಂತ ತಿಳ್ಕೊಳ್ಳೋಕ್ಕೂ ಕೂಡ ನಮಗೆ ಕಷ್ಟ ಆಗ್ತಾ ಇದೆ. ಇವತ್ತಿನ ಈ ಸಂಚಿಕೆಯಲ್ಲಿ ವಿಜ್ಞಾನ ಏನು ಹೇಳುತ್ತೆ, ಯಾವುದು ಸತ್ಯ, ಯಾವುದು ತಪ್ಪು ಕಲ್ಪನೆ, ಈ ಎಲ್ಲವನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮೌಲ್ಯ CR. ಇವರು ಆಹಾರ ತಜ್ಞೆ. ಥ್ಯಾಂಕ್ ಯು ಸೋ ಮಚ್ ಮೌಲ್ಯ ಅವರೇ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಪಲ್ಲವಿ, ವೆರಿ ಹ್ಯಾಪಿ ಟು ಬಿ ಹಿಯರ್. ಈಗ ನಾವು ಇನ್ಸ್ಟಾಗ್ರಾಮಲ್ಲೂ ನೋಡಿರ್ತೀವಿ ಮತ್ತು ವಾಟ್ಸಪ್ಪಲ್ಲೂ ನೋಡ್ತಾನೆ ಇರ್ತೀವಿ, ಡಿಟಾಕ್ಸ್ ಡಯಟ್ಗೆ ಇದನ್ನ ಮಾಡಿ, ಈ ಜ್ಯೂಸ್ ಕುಡೀರಿ, ಈ ಡಯಟ್ ಫಾಲೋ ಮಾಡಿ ಅಂತ. ಸೈನ್ಸ್ ಏನು ಹೇಳುತ್ತೆ? ಸೊ ಡಿಟಾಕ್ಸ್ ಅನ್ನೋದು ಒಂದು ವಾಸ್ಟ್ ಟಾಪಿಕ್. ಇತ್ತೀಚೆಗೆ ಯಾರನ್ನ ಕೇಳಿದ್ರು ನಾನು ಆ ಡ್ರಿಂಕ್ ಕುಡಿತಿದ್ದೀನಿ, ನಾನು ಈ ಡ್ರಿಂಕ್ ಕುಡಿತಿದ್ದೀನಿ ಅಂತಲೇ ಹೇಳ್ತಾರೆ. ಬಟ್ ಅದು ನಿಜ ಅಲ್ಲ, ಆ್ಯಂಡ್ ದಟ್ ಇಸ್ ನಾಟ್ ಎಫಿಷಿಯಂಟ್. ಓಕೆ, ಮೆಡಿಕಲ್ ಅಥವಾ ಸೈಂಟಿಫಿಕ್ ಟರ್ಮ್ಸಲ್ಲಿ ನೋಡೋದಾದರೆ ನಮಗೆ ಯಾವುದೇ ಥರ ಸ್ಪೆಷಲ್ ಡ್ರಿಂಕ್ ಬೇಡ. ನಮ್ಮ ಲಿವರ್ಗಿಂತ ಬೇರೆ ಏನಾದರೂ ಡಿಟಾಕ್ಸ್ ಬೇಕಾ? ಮಾರ್ ಬಾಡಿ ಇಸ್ ಅ ಸ್ಪೆಷಲ್ ವೆಸಲ್ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಬಾಡಿಲಿರೋ ಲಿವರ್ ಆಗಲಿ, ಕಿಡ್ನಿ ಆಗಲಿ, ಸ್ಕಿನ್ ಆಗಲಿ, ಇದು 24 ಅವರ್ ಕಾಲ ಕೆಲಸ ಮಾಡುತ್ತೆ. ಯಾಕಂದರೆ ನಮ್ಮ ಬಾಡಿಯಲ್ಲಿರೋ ಟಾಕ್ಸಿನ್ಸ್ನ ನ್ಯಾಚುರಲ್ ಆಗಿ ಅದು ರಿಮೂವ್ ಮಾಡುತ್ತೆ. ಸೊ ಇದನ್ನ ನಾವು ಒಂದು ಸೆಲ್ಫ್ ಕ್ಲೀನಿಂಗ್ ಮೆಷಿನ್ ಅಂತಲೂ ಕರಿಬೋದು. ಬಟ್ ನಮ್ಮ ಕಡೆಯಿಂದ ನಾವು ಸ್ವಲ್ಪ ಅದನ್ನ ಸಪೋರ್ಟ್ ಮಾಡಬೇಕಲ್ವಾ? ಏನು ಮಾಡಬೇಕಾಗುತ್ತೆ ಅಂದರೆ, ನಮ್ಮ ಕಡೆಯಿಂದ ಒಂದು ಬ್ಯಾಲೆನ್ಸ್ಡ್ ಮೀಲ್ ತಿನ್ನಿ, ನೀರು ಚೆನ್ನಾಗಿ ಕುಡೀರಿ, ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಚೆನ್ನಾಗಿ ತಿನ್ನಿ, ನಿದ್ರೆ ಚೆನ್ನಾಗಿ ಮಾಡಿ. ಸೊ ಇದೆಲ್ಲ ಮಾಡೋದ್ರಿಂದ ನಾವು ನಮ್ಮ ಬಾಡಿನ ಸಪೋರ್ಟ್ ಮಾಡ್ಬೋದು. ಸೊ ಡಿಟಾಕ್ಸ್ ಅನ್ನೋದು ನಾವು ಎಕ್ಸ್ಟರ್ನಲ್ ಆಗಿ ಪ್ರೊವೈಡ್ ಮಾಡೋದಲ್ಲ, ಅದು ನಮ್ಮ ಬಾಡಿಲೇ ಆಗೋ ಒಂದು ಇಂಟರ್ನಲ್ ಪ್ರಾಸೆಸ್. ಓಕೆ, ಸೊ ಡಿಟಾಕ್ಸ್ ಡಯಟು, ಡಿಟಾಕ್ಸ್ ಡ್ರಿಂಕು ಎಲ್ಲ ಸ್ಕ್ಯಾಮ್ ಅನ್ಸುತ್ತೆ ನನಗೆ ಇವಾಗ. ಹೌದು ಹೌದು ಆ್ಯಕ್ಚುಲಿ ಕರೆಕ್ಟ್. ನಮ್ಮ ಸ್ಕಿನ್ನು, ನಮ್ಮ ಲಿವರು, ನಮ್ಮ ಕಿಡ್ನಿ, ಇದಕ್ಕಿಂತ ಡಿಟಾಕ್ಸ್ ಆರ್ಗನ್ ಬೇಕಾಗಿಲ್ಲ ಅಂತ ಖಂಡಿತವಾಗ್ಲು. ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ ನಿಮ್ಮ ಮಾತನ್ನ ಕೇಳಿದ್ಮೇಲೆ ಡಿಟಾಕ್ಸ್ ಅನ್ನೋ ಹೆಸರಲ್ಲಿ ಹೆಚ್ಚು ತಗೋತಾ ಇದ್ದೀವಿ ಅಂತ. ಹೌದು ಹೌದು ಹಾಗೆ ಇನ್ನೊಂದು ತಪ್ಪು ಕಲ್ಪನೆ, ಇದು ನಿಜನ ಸುಳ್ಳ ನೀವೇ ಕ್ಲಾರಿಫೈ ಮಾಡಬೇಕು. ಏನು ಅಂತಂದರೆ, ಮೊಟ್ಟೆ ತಿನ್ನೋರು ತುಂಬ ಜನ ಇದನ್ನ ಫಾಲೋ ಮಾಡ್ತಾರೆ. ಎಗ್ ವೈಟ್, ಬಿಳಿ ಭಾಗವನ್ನ ಮಾತ್ರ ತಿಂತಾರೆ, ಹಳದಿ ಭಾಗವನ್ನ ತಿನ್ನೋದಿಲ್ಲ. ಅದರನ್ನ ತಿಂದರೆ ಕೊಲೆಸ್ಟ್ರಾಲ್, ಕೊಬ್ಬು ಜಾಸ್ತಿ ಆಗುತ್ತೆ ಅಂತ. ವಿಜ್ಞಾನ ಏನು ಹೇಳುತ್ತೆ? ನಿಮಗೆ ಗೊತ್ತಾ ಪಲ್ವಿ, ನಮ್ಮ ಬಾಡಿಲಿರೋ ಕೊಲೆಸ್ಟ್ರಾಲ್ನ ಮೆಜಾರಿಟಿಯಾಗಿ ನಮ್ಮ ಲಿವರೇ ಸಿಂಥಸೈಸ್ ಮಾಡೋದು. ನಾವು ಎಕ್ಸ್ಟರ್ನಲ್ ಆಗಿ ಡಯಟ್ರಿ ಸೋರ್ಸಸ್ಸಿಂದ ಬರುವಂಥದ್ದಲ್ಲ. ಬಟ್ ಹೌದು, ಎಗ್ ಯೋಕ್ನಲ್ಲಿ ಕೊಲೆಸ್ಟ್ರಾಲ್ ಇದೆ, ಬಟ್ ಅದನ್ನ ನಾವು ಗುಡ್ ಕೊಲೆಸ್ಟ್ರಾಲ್ ಅಂತ ಕರಿತೀವಿ. ಸೊ ಈ ಗುಡ್ ಕೊಲೆಸ್ಟ್ರಾಲ್ ಯಾಕೆ ಬೇಕು? ನಮ್ಮ ಬಾಡಿಲಿ ಇರೋ ಪ್ರಾಸೆಸ್ಗೆ ನಮಗೆ ಗುಡ್ ಕೊಲೆಸ್ಟ್ರಾಲ್ ಬೇಕಾಗುತ್ತೆ. ಹಾಗಂತ ನಾನು ದಿನಕ್ಕೆ 5 ಮೊಟ್ಟೆ, ನಾನು ದಿನಕ್ಕೆ 10 ಮೊಟ್ಟೆ ತಿಂತೀನಿ, ಅದು ಬೇಕಾಗಿಲ್ಲ. ದಿನಕ್ಕೆ 1 ಮೊಟ್ಟೆ ಇಸ್ ಗುಡ್ ಎನಫ್ ಫಾರ್ ಯು. ಬಟ್ ಅದನ್ನ ನಾನು ಬಜ್ಜಿ ರೀತಿ ಇದ್ರೆ ಬೋಂಡ ಆ ಥರ ತಿಂತೀನಿ, ಅದು ಬೇಕಾಗಿಲ್ಲ. ಜಸ್ಟ್ ಒಂದು ಬಾಯ್ಲ್ ಮಾಡಿ, ಇಲ್ಲಾಂದರೆ ಅದಕ್ಕೆ ವೆಜಿಟೇಬಲ್ಸ್ ಆ್ಯಡ್ ಮಾಡಿ ನೀವು ಅದನ್ನ ಸಿಂಪಲ್ ಆಗಿ ಗಿಲ್ಟ್ ಫ್ರೀ ಇಲ್ಲದೆ ನೀವು ತಿನ್ಬೋದು. ಓಕೆ, ಸೊ ಅಂದರೆ ಎಗ್ ವೈಟ್, ಎಗ್ ಯೆಲ್ಲೋ ಎರಡು ಕೂಡ ತಿನ್ನಬಹುದು ಅಂತ ನೀವು ಹೇಳ್ತಾ ಇದ್ದೀರಾ? ಡೆಫಿನೆಟ್ಲಿ ಎರಡು ತಿನ್ನಬೇಕು. ಇನ್ಫ್ಯಾಕ್ಟ್ ನಾನು ಬರೀ ಎಗ್ ವೈಟ್ ತಿಂತೀನಿ, ಎಗ್ ಯೋಕ್ ತಿಂತೀನಿ, ಅದನ್ನ ಸಪ್ರೇಟ್ ಮಾಡಬಾರ್ದು. ವೈಟಲ್ಲಿ ಅದರದೇ ಆದ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇದೆ, ಆ್ಯಂಡ್ ಯೋಕಲ್ಲಿ ಅದರದೇ ಆದ ಬೆನಿಫಿಟ್ಸ್ ಇದೆ. ಸೊ ನೀವು ತಿನ್ನಬೇಕಾದ್ರೆ ಎರಡನ್ನ ಕಂಬೈನ್ ಮಾಡಿ ತಿನ್ನಬೇಕು. ಒಂದು ಎಗ್ ಇಸ್ ಓಕೆ ಅಂತ ನೀವು ಹೇಳ್ತಾ ಇದ್ದೀರಾ. ಬಟ್ ತುಂಬ ಜನ ನಾನು ಬರೀ ಬಿಳಿ ಭಾಗವನ್ನು ತಿಂತೀನಿ ಅಂತ ಹೇಳಿ ಒಂದು 3-4 ಮೊಟ್ಟೆಯನ್ನು ತಿಂತಾರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಓಕೆ, ಸೊ ನಾವು ದಿನ ಕೂತ್ಕೊಂಡೇ ಇರ್ತೀವಿ, ಸೆಡೆಂಟ್ರಿ ಲೈಫ್ ಸ್ಟೈಲಲ್ಲೇ ಇರ್ತೀವಿ. ಆಗಿದ್ದಾಗ ನಾವು ಜಾಸ್ತಿ ಮೊಟ್ಟೆ ತಿನ್ನೋದ್ರಿಂದ ಡೆಫಿನೆಟ್ಲಿ ಕ್ಯಾಲರಿ ಸಹ ಇನ್ಕ್ರೀಸ್ ಆಗುತ್ತೆ.
ನಾವು ಆಕ್ಟಿವ್ ಲೈಫ್ ಸ್ಟೈಲಲ್ಲಿ ಇದ್ದರೆ, ಅಂದರೆ ಗದ್ದೆಗೆ ಹೋಗಿ ಕೆಲಸ ಮಾಡೋದು, ಇಲ್ಲಾಂದರೆ ಫಿಸಿಕಲಿ ಫಿಟ್ ಅಂದರೆ ಬಾಡಿ ಬಿಲ್ಡರ್ಸ್, ಅವರು ತಿಂದರೆ ಓಕೆ ಫೈನ್, ಬಿಕಾಸ್ ಅವ್ರು ಜಿಮ್ ಅಲ್ಲಿ ಕ್ಯಾಲರಿ ವರ್ಕೌಟ್ ಮಾಡಿ ಕ್ಯಾಲರಿ ಬರ್ನ್ ಮಾಡ್ತಾರೆ. ಡೆಫಿನೆಟ್ಲಿ. ಬಟ್ ಸೆಡೆಂಟ್ರಿ ಲೈಫ್ ಸ್ಟೈಲಲ್ಲಿ ಇರೋರು ಇಷ್ಟು ಮೊಟ್ಟೆ ತಿನ್ನೋದ್ರಿಂದ ಡೆಫಿನೆಟ್ಲಿ ಕ್ಯಾಲರಿ ಇನ್ಕ್ರೀಸ್ ಆಗುತ್ತೆ. ಸೊ 1 egg a day ಇಸ್ ಗುಡ್ ಎನಫ್. ಆಮೇಲೆ ಈ ಒಂದು ವಿಚಾರ ಅಂತೂ ಖಂಡಿತವಾಗ್ಲೂ ನೀವು ಕೂಡ ಕೇಳಿರಬಹುದು. ಏನು ಅಂತಂದ್ರೆ ಫ್ರೆಶ್ ಆಗಿ ಮಾಡಿರುವಂತ ಆಹಾರದಲ್ಲಿ ಮಾತ್ರ ನ್ಯೂಟ್ರಿಷನ್ ಇರುತ್ತೆ, ಫ್ರಿಡ್ಜ್ ನಲ್ಲಿ ಇಟ್ಟಂತ ಆಹಾರದಲ್ಲಿ ನ್ಯೂಟ್ರಿಷನ್ ಇರೋದಿಲ್ಲ. ಬಹುಶಃ ಅದಕ್ಕೆ ನಾವು ನಮ್ಮ ಮನೆಗಳಲ್ಲಿ ಫ್ರಿಡ್ಜ್ ನ ತಂಗಳ ಪೆಟ್ಟಿಗೆ ಅಂತ ಕೂಡ ಕರೀತೀವಿ ಅನ್ಸುತ್ತೆ. ಇದು ಸತ್ಯನಾ ಅಥವಾ ತಪ್ಪು ಕಲ್ಪನೆನಾ? ನಾನು ಹೇಳಬೇಕಂದ್ರೆ ಫ್ರೆಶ್ ವೆಜಿಟೇಬಲ್ಸ್ ಆಗಿರಲಿ, ಫ್ರೋಝನ್ ವೆಜಿಟೇಬಲ್ಸ್ ಆಗಿರಲಿ, ಎರಡೂ ಹೆಲ್ದಿ ಚಾಯ್ಸ್. ಯಾಕಂದರೆ ನಾವು ಫ್ರೆಶ್ ವೆಜಿಟೇಬಲ್ಸ್ನ ಕಟ್ ಮಾಡಿ ಅದನ್ನ ಫ್ರೀಸ್ ಮಾಡಿದಾಗ ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಲಾಕ್ ಆಗಿಬಿಡುತ್ತೆ. ಬಟ್ ಅದನ್ನ ನಾವು ಹೇಗೆ ಸ್ಟೋರ್ ಮಾಡ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಫ್ರೂಟ್ಸ್ ಇಲ್ಲಾಂದರೆ ವೆಜಿಟೇಬಲ್ಸ್ನ ನಾವು ಹೇಗೆ ಕಟ್ ಮಾಡಬೇಕಂದ್ರೆ ದೊಡ್ಡ ದೊಡ್ಡ ಆಕಾರದಲ್ಲಿ ಕಟ್ ಮಾಡಬೇಕು. ಅದನ್ನ ಕಟ್ ಮಾಡಿ ಅದನ್ನ ವಾಶ್ ಮಾಡಿ ಡ್ರೈ ಆದಮೇಲೆ ಅದನ್ನ ನಾವು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಫ್ರೀಸರಲ್ಲಿ ಇಡಬೇಕಾಗತ್ತೆ. ಬಟ್ ಹಾಗಂತ ನಾವು ಎಲ್ಲ ವೆಜಿಟೇಬಲ್ಸ್ನ ಆ ಥರ ಇಡೋಕ್ಕಾಗೋದಿಲ್ಲ. ಅಂದರೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂದರೆ ಸೊಪ್ಪುಗಳು ಬಂದಾಗ ವಾಶ್ ಮಾಡಿ ಡ್ರೈ ಆದಮೇಲೆ ಅದನ್ನ ಕೂಡ ನಾವು ಏರ್ ಟೈಟ್ ಕಂಟೈನರ್ಸ್ನಲ್ಲಿ ಹಾಕಿ ಕೆಳಗಡೆ ಫ್ರಿಡ್ಜಲ್ಲಿ ಇಡೋದ್ರಿಂದ ನಾವು ಜಾಸ್ತಿ ಕಾಲ ಅದು ಫ್ರೆಶ್ ಇರುತ್ತೆ, ಹಾಗೂ ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಹಾಗೆ ಉಳ್ಕೊಳ್ಳುತ್ತೆ. ಬಟ್ ನಿಮ್ಮ ಫಸ್ಟ್ ಆಪ್ಷನ್ ಯಾವಾಗಲೂ ಫ್ರೆಶ್ ವೆಜಿಟೇಬಲ್ಸೇ ಆಗಿರಬೇಕು. ಅದು ಸರಿ, ಬಟ್ ಫ್ರಿಡ್ಜ್ನಲ್ಲಿ ಇಟ್ಟರೆ ನ್ಯೂಟ್ರಿಷನ್ ಕಮ್ಮಿ ಆಗುತ್ತೆ ಅನ್ನೋದಕ್ಕೆ ಯಾವುದೇ ಆಧಾರ ಇಲ್ಲ. ಹೌದು, ಯಾವುದೇ ಆಧಾರ ಇಲ್ಲ, ಅದು ಸುಳ್ಳು. ಎಸ್. ಸೊ ಫ್ರಿಡ್ಜ್ನ ಇನ್ಮೇಲೆ ತಂಗಳ ಪೆಟ್ಟಿಗೆ ಅಂತೆಲ್ಲ ಕರೆಯಬೇಡಿ. ಸುಮಾರಷ್ಟು ಸರ್ತಿ ಹಸಿ ತರಕಾರಿಗಳನ್ನ ತಿನ್ಬೇಕು, ಅದು ಒಳ್ಳೇದು, ಅದನ್ನ ಬೇಯಿಸಿದಾಗ ನ್ಯೂಟ್ರಿಷನ್ ಕಡಿಮೆ ಆಗತ್ತೆ. ಇದು ನಿಜಾನಾ ಅಥವಾ ತಪ್ಪು ಕಲ್ಪನೆನಾ? ಇದನ್ನ ನಾನು ಕಂಪ್ಲೀಟ್ ಆಗಿ ಫಾಲ್ಸ್ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಇದು ಡಿಫ್ರೆಂಟ್ ವೆಜಿಟೇಬಲ್, ಅಂದರೆ ಯಾವ ವೆಜಿಟೇಬಲ್ ಆ್ಯಂಡ್ ಯಾವ ನ್ಯೂಟ್ರಿಯೆಂಟ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು, ಹಲವು ತರಕಾರಿಗಳನ್ನ ಬೇಯಿಸೋದ್ರಿಂದ ಅದರಲ್ಲಿ ಇರೋ ಸೆಲ್ ವಾಲ್ ಬ್ರೇಕ್ ಆಗಿ ನಮ್ಮ ಬಾಡಿಗೆ ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್ ಖಂಡಿತವಾಗ್ಲೂ ಚೆನ್ನಾಗಾಗುತ್ತೆ. ಫಾರ್ ಎಕ್ಸಾಂಪಲ್ ಟೊಮ್ಯಾಟೋಲಿ ಲೈಕೋಪೀನ್ ಅಂಶ ಏನಿದೆ ಅದನ್ನ ಬೇಯಿಸಿದಾಗ ಮಾತ್ರ ಅದರಲ್ಲಿರೋ ಲೈಕೋಪೀನ್ ಅಂಶ ನಮ್ಮ ಬಾಡಿಲಿ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ. ಬಟ್ ಆನ್ ದಿ ಅದರ್ ಸೈಡ್ ವೈಟಮಿನ್ ಸಿ ಅಂದರೆ ಈ ನಿಂಬೆಹಣ್ಣು ಇಲ್ಲಾಂದರೆ ಆಮ್ಲ, ಇದರಲ್ಲಿ ಒಂದು ವೈಟಮಿನ್ ಸಿ ಅನ್ನೋ ಅಂಶ ಇದೆ. ಬಟ್ ಇದು ಹೀಟ್ ಕೊಟ್ಟಾಗ ಅಥವಾ ಏನಾದರೂ ಬೇಯಿಸಿದಾಗ ಇದರಲ್ಲಿರೋ ವೈಟಮಿನ್ ಸಿ ಅಂಶ ಡಿಸ್ಟ್ರಾಯ್ ಆಗೋಗುತ್ತೆ. ಸೊ ಇಟ್ ಡಿಪೆಂಡ್ಸ್. ಸೊ ಕೆಲವು ತರಕಾರಿನ ನಾವು ಹಸಿಯಾಗೆ ತಿನ್ನಬೇಕು, ಇನ್ನು ಕೆಲವು ತರಕಾರಿನ ನಾವು ಬೇಯಿಸ್ಕೊಂಡು ತಿನ್ನಬೇಕಾಗುತ್ತೆ. ಹಾಗಾದರೆ ಈಗ ಹಸಿ ತಿನ್ನಬೇಕಾಗಿರುವಂಥದ್ದು ಯಾವುದು? ಫಾರ್ ಎಕ್ಸಾಂಪಲ್ ನಾನು ಸೌತೆಕಾಯಿ, ಇಲ್ಲಾಂದರೆ ಕ್ಯಾರೆಟ್, ಇಲ್ಲಾಂದರೆ ಬೀಟ್ರೂಟ್, ಇಲ್ಲಾಂದರೆ ಹಲವು ಸೊಪ್ಪುಗಳು, ಇದನ್ನ ನಾವು ಹಸಿಯಾಗೆ ತಿನ್ಬೋದು. ಮಿಕ್ಕಿರುವಂಥದ್ದು ಅಂದರೆ ಬೆಂಡೆಕಾಯಿ ಆಗಲಿ, ಬ್ರಿಂಜಾಗ್ಲಾಗಲಿ, ಪಾಲಕ್ ಸೊಪ್ಪುಗಳಾಗಲಿ, ಇದೆಲ್ಲ ನಾವು ಬೇಯಿಸೇ ತಿನ್ನಬೇಕು. ಹೀಗೆ ಮಾಡೋದ್ರಿಂದ ಅದರಲ್ಲಿರೋ ಟಾಕ್ಸಿನ್ ಸಮೇತ ಡಿಸ್ಟ್ರಾಯ್ ಆಗೋಗುತ್ತೆ. ತರಕಾರಿಗಳು ಅಂದರೆ ಇನ್ನೊಂದು ಪ್ರಶ್ನೆ, ಇದು ತಪ್ಪು ಕಲ್ಪನೆನಾ ಅಥವಾ ನಿಜಾನ ನನಗೆ ಹೇಳಿ. ಪ್ಲಾಂಟ್ ಬೇಸ್ಡ್ ಡಯಟ್ನ ಫಾಲೋ ಮಾಡೋರಿಗೆ ಪ್ರೋಟೀನ್ ಸಿಗೋದಿಲ್ಲ ಅಂತ ಹೇಳ್ತಾರೆ, ಪ್ರೋಟೀನ್ ಕಡಿಮೆ ಅಂತೆ, ಹೌದಾ ಇಲ್ವಾ? ಸೊ ಖಂಡಿತವಾಗ್ಲೂ ಇಲ್ಲ. ತುಂಬ ಜನ ಅಂದ್ಕೊಳ್ತಾರೆ ನಾನು ಈಗ ಕಂಪ್ಲೀಟಾಗಿ ಬರೀ ಆ್ಯನಿಮಲ್ ಸೋರ್ಸ್ ತಗೊಳ್ತಿದ್ದೀನಿ, ನಾನು ಚಿಕನ್ ತಿಂತಿದ್ದೀನಿ, ನನಗೆ ಪ್ರೋಟೀನ್ ಬೇಕು. ಬಟ್ ಅದು ಖಂಡಿತವಾಗ್ಲೂ ನಿಜ ಅಲ್ಲ. ಸೊ ಪ್ಲಾಂಟ್ ಬೇಸ್ಡ್ ಸೋರ್ಸಸ್ ಇಂದನೂ ನಿಮಗೆ ಕಂಪ್ಲೀಟಾಗಿ ಪ್ರೋಟೀನ್ ಅಂಶ ಸಿಗುತ್ತೆ. ಯಾಕಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಕೊಡೋದಾದರೆ ಸೋಯಾ ಆಗಿರ್ಬೋದು, ಗೋಧಿ ಗ್ಲೂಟನ್ ಆಗಿರ್ಬೋದು, ಇದರಲ್ಲಿ ನಾವು ತಗೊಳ್ಳೋದಾದರೆ 100 ಗ್ರಾಮ್ಸ್ಗೆ 30 ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗುತ್ತೆ. ಇದನ್ನ ನಾವು ಎಕ್ಸಲೆಂಟ್ ಸೋರ್ಸಸ್ ಅಂತ ಕರಿಬೋದು. ಬಟ್ ಇನ್ನೊಂದು ಅಂಡರ್ ರೇಟೆಡ್ ಸೋರ್ಸ್ ಸಹ ಇದೆ, ಅದು ನಮ್ಮ ನಟ್ಸ್ ಆ್ಯಂಡ್ ಸೀಡ್ಸ್. ಓಟ್ಸ್ ಆಗಿರ್ಬೋದು, ಬಾದಾಮ್ ಆಗಿರ್ಬೋದು, ಪಂಪ್ಕಿನ್ ಸೀಡ್ಸ್ ಆಗಿರ್ಬೋದು, ಇದರಲ್ಲಿ 100 ಗ್ರಾಮ್ಸ್ಗೆ ನಮಗೆ 15 to 20 ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗುತ್ತೆ. ಸರಿ. ಬಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಂದರೆ ನಾವು ಈ ಪ್ರೋಟೀನ್ ಸೋರ್ಸಸ್ನ ಯಾವ್ದ್ರ ಜೊತೆ ತಿಂತೀವಿ. ಸೊ ನಾವು ಅನ್ನದ ಜೊತೆ ಯಾವಾಗಲೂ ದಾಲ್ನ ಹಾಕೊಂಡು ತಿಂತೀವಿ ತಾನೆ. ಯಾಕೆ ತಿಂತೀವಿ? ಯಾಕಂದರೆ ಅದು ಒಂದು ಕಂಪ್ಲೀಟ್ ಪ್ರೋಟೀನ್ ಆಗುತ್ತೆ. ಸೊ ನಮ್ಮ ಬಾಡಿಗೆ ಬೇಕಾಗಿರೋದು 9 ಅಮೈನೋ ಆಸಿಡ್ಸ್. ನಾವು ಈ ಕಾಂಬಿನೇಷನಲ್ಲಿ ತಿಂದಾಗ ಕಂಪ್ಲೀಟಾಗಿ 9 ಅಮೈನೋ ಆಸಿಡ್ಸ್ ಚೈನ್ ನಮಗೆ ಸಿಗುತ್ತೆ. ಸೊ ಹಾಗಾಗಿ ನಾವು ಕಂಬೈನ್ ಮಾಡಿ ತಿನ್ನಬೇಕಾಗತ್ತೆ. ಅಂದ್ರೆ ನೀವ್ ಹೇಳ್ತಾ ಇರೋದು ವೆಜಿಟೇರಿಯನ್ ಸೋರ್ಸಸ್ ಅಲ್ಲೂ ಕೂಡ ಖಂಡಿತವಾಗ್ಲೂ ಪ್ರೋಟೀನ್ ಇದೆ, ಆದ್ರೆ ಅದನ್ನ ನಾವು ಯಾವ್ದರ ಜೊತೆ ತಿಂತೀವಿ ಅನ್ನೋದು ಮುಖ್ಯ ಆಗುತ್ತೆ ಅಂತ. ಸೊ ಸಾಂಬಾರ್ ಬೇಳೆಯನ್ನ ನಾವು ರೈಸ್ ಜೊತೆ ತಿಂದಾಗ ನಮ್ಗೆ ಕಂಪ್ಲೀಟ್ ಅಮೈನೋ ಆಸಿಡ್ ಚೈನ್ ಫಾರ್ಮ್ ಆಗೋ ಥರದ ಪ್ರೋಟೀನ್ ಸಿಗುತ್ತೆ ಅಂತ ನೀವ್ ಹೇಳ್ತಾ ಇದ್ದೀರಾ. ಹೌದು. ಆದ್ರೆ ಅದು ಆನಿಮಲ್ ಬೇಸ್ಡ್ ಪ್ರೋಟೀನ್ ಅಲ್ಲಿ
ಕಾಂಬಿನೇಷನ್ ಅವಶ್ಯಕತೆ ಇಲ್ಲ. ಕರೆಕ್ಟ್. ಆನಿಮಲ್ ಬೇಸ್ಡ್ ಪ್ರೋಟೀನಲ್ಲಿ ನಮಗೆ ಕಂಪ್ಲೀಟ್ ಪ್ರೋಟೀನ್ ಸಿಗುತ್ತೆ. ಸೊ ಪ್ರೋಟೀನ್ ಡೆಫಿಷಿಯನ್ಸಿ ಬರೋದು ಸೋರ್ಸಸ್ಸಿಂದ ಅಲ್ಲ, ನಮ್ಮ ಚಾಯ್ಸಸ್ಸಿಂದ. ಪ್ರೋಟೀನಿಂದ ಇವಾಗ ಕಾರ್ಬೋಹೈಡ್ರೇಟ್ಸ್ಗೆ ಬರೋಣ. ತುಂಬಾ ಜನರಲ್ಲಿ ಈ ಒಂದು ಅಭಿಪ್ರಾಯ ಇದೆ, ಎಲ್ಲಾ ಕಾರ್ಬೋಹೈಡ್ರೇಟ್ಗಳು ಕೂಡ ಕೆಟ್ಟದ್ದು. ಇದು ನಿಜಾನಾ, ತಪ್ಪು ಕಲ್ಪನೆನಾ? ಪಲ್ಲವಿ, ಆ್ಯಕ್ಚುಲಿ ಕಾರ್ಬೋಹೈಡ್ರೇಟ್ಸ್ ಅನ್ನೋದು ನಮ್ಮ ಬಾಡಿಗೆ ಬೇಕಾದ ತುಂಬ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್, ಒನ್ ಆಫ್ ದ ಮೇಜರ್ ಸೋರ್ಸಸ್ ಆಫ್ ಎನರ್ಜಿ ಅಂತ ಹೇಳ್ಬೋದು. ದಟ್ ಇಸ್ ಕಾರ್ಬೋಹೈಡ್ರೇಟ್ಸ್. ಓಕೆ. ಹಾಗಂತ ನಾವು ಎಲ್ಲ ಕಾರ್ಬೋಹೈಡ್ರೇಟ್ಸ್ನ ತಿನ್ನೋಕ್ಕಾಗಲ್ಲ, ಬಟ್ ಎಲ್ಲ ಕಾರ್ಬೋಹೈಡ್ರೇಟ್ಸ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ. ಓಕೆ. ಫಾರ್ ಎಕ್ಸಾಂಪಲ್, ವೆಜಿಟೇಬಲ್ಸ್, ಫ್ರೂಟ್ಸ್, ಹೋಲ್ ಗ್ರೀನ್ಸ್, ಇದರಲ್ಲಿರೋ ಕಾರ್ಬೋಹೈಡ್ರೇಟ್ಸ್ನ ನಾವು ಕಂಪ್ಲೀಟ್ ಕಾರ್ಬೋಹೈಡ್ರೇಟ್ಸ್ ಇಲ್ಲಾಂದರೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ. ಇದನ್ನ ತಿನ್ನೋದ್ರಿಂದ ನಮ್ಮ ಬಾಡೀಲಿ ಶುಗರ್ ಸ್ಪೈಕ್ ಏನಿದೆ ಅದು ಸ್ಲೋ ಆಗುತ್ತೆ. ಓಕೆ ಓಕೆ ಓಕೆ. ಬಟ್ ಆನ್ ದಿ ಅದರ್ ಹ್ಯಾಂಡ್, ಈ ಶುಗರಿ ಡ್ರಿಂಕ್ಸ್ ಆಗಲಿ, ಇಲ್ಲಾಂದರೆ ಮೈದಾ ಆಗಲಿ, ರಿಫೈನ್ಡ್ ಪ್ರಾಡಕ್ಟ್ಸ್ ಆಗಲಿ, ಇದರಲ್ಲಿ ಬರೋ ಕಾರ್ಬೋಹೈಡ್ರೇಟ್ಸ್ನ ನಾವು ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಇಲ್ಲಾಂದರೆ ಅಲ್ಟ್ರಾ ಪ್ರಾಸೆಸ್ಡ್ ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ. ಸೊ ಇದನ್ನ ನಾವು ತಿನ್ನೋದ್ರಿಂದ ನಮ್ಮ ಬಾಡಿಲಿ ಶುಗರ್ ಸ್ಪೈಕ್ ಇಮಿಡಿಯೇಟ್ಲಿ ಆಗುತ್ತೆ. ಓಕೆ. ಸೊ ಹಾಗಾಗಿ ಇಲ್ಲಿ ನಾವು ಸ್ಮಾರ್ಟ್ ಚಾಯ್ಸ್ ಮಾಡಬೇಕು. ಸೊ ಕಂಪ್ಲೀಟ್ ಕಾರ್ಬೋಹೈಡ್ರೇಟ್ಸ್ ತಿನ್ನಿ, ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಅಲ್ಲ. ಹಾಗಾದ್ರೆ ಕಂಪ್ಲೀಟ್ ಕಾರ್ಬೋಹೈಡ್ರೇಟ್ಸ್ಗೆ ಉದಾಹರಣೆಗಳು ಏನೇನು? ಫಾರ್ ಎಕ್ಸಾಂಪಲ್, ರಾಗಿ. ಇದ್ರ ಜೊತೆ ಬೇರೆ ಯಾವುದೇ ಆದ ಸಿರಿಧಾನ್ಯ ಸಹ ನಮಗೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಕೊಡುತ್ತೆ. ಇದ್ರ ಜೊತೆಗೆ ಅನ್ರಿಫೈನ್ಡ್ ರೈಸ್, ಅನ್ರಿಫೈನ್ಡ್ ಗೋಧಿ, ಇದೆಲ್ಲ ಇಸ್ ದ ಪರ್ಫೆಕ್ಟ್ ಎಕ್ಸಾಂಪಲ್ ಆಫ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್. ಓಕೆ. ಅಂದ್ರೆ ಯಾವುದು ಪಾಲಿಶ್ ಆಗಿ ಪ್ರಾಸೆಸ್ ಆಗಿರುವಂಥದ್ದನ್ನ ಅವಾಯ್ಡ್ ಮಾಡಿ ಅಂತ ನೀವು ಹೇಳ್ತಾ ಇದ್ದೀರಾ. ನೀವು ಮಾತಿನ ಮಧ್ಯೆ ಆಗಾಗ ಹೇಳ್ತಾನೆ ಇದ್ರಿ ಹಣ್ಣುಗಳನ್ನು ತಿನ್ನಬೇಕು, ತರಕಾರಿಗಳನ್ನು ತಿನ್ನಬೇಕು ಅಂತ. ಈ ಹಣ್ಣಿನ ವಿಚಾರಕ್ಕೆ ಬಂದಾಗ ಒಂದು ಮಾತನ್ನ ಹೇಳ್ತಾರೆ, ಇದು ನಿಜಾನ ಅಥವಾ ತಪ್ಪು ಅಭಿಪ್ರಾಯನ ಪ್ಲೀಸ್ ಕ್ಲಾರಿಫೈ ಮಾಡಿ. ಊಟದ ನಂತರ ಹಣ್ಣನ್ನ ತಿನ್ನಬಾರ್ದು, ಊಟಕ್ಕೆ ಮುಂಚೆ ತಿನ್ಬೇಕು. ಕೆಲವರು ಊಟಕ್ಕೆ ಮುಂಚೆ ತಿನ್ನಬಾರ್ದು. ಐ ಮೀನ್ ದೇರ್ ಇಸ್ ಅ ಲಾಟ್ ಆಫ್ ಕನ್ಫ್ಯೂಷನ್. ಇದ್ರ ಬಗ್ಗೆ ಏನು ಹೇಳ್ತೀರಾ? ಆ್ಯಕ್ಚುಲಿ ಇದ್ರ ಬಗ್ಗೆ ಹೇಳಬೇಕಂದ್ರೆ ಇಟ್ ಡಿಪೆಂಡ್ಸ್. ನಿಮಗೇನಾದರೂ ಸಕ್ಕರೆ ಕಾಯಿಲೆ ಇದ್ದರೆ ನೀವು ಊಟದ ಜೊತೆ ಹಣ್ಣನ್ನು ತಿನ್ನಬೇಡಿ. ಯಾಕಂದರೆ ಆಲ್ರೆಡಿ ನೀವು ಒಂದು ನ್ಯೂಟ್ರಿಯೆಂಟ್ ಡೆನ್ಸ್ ಫುಡ್ ತಿಂತಿದ್ದೀರಾ. ಇದ್ರ ಜೊತೆ ನೀವು ಹಣ್ಣನ್ನು ಆ್ಯಡ್ ಮಾಡೋದ್ರಿಂದ ನಿಮ್ಮ ಶುಗರ್ ಸ್ಪೈಕ್ ಇಮಿಡಿಯೇಟ್ಲಿ ಆಗುತ್ತೆ. ಸೊ ಈ ಟೈಮಲ್ಲಿ ಏನು ಬೆಸ್ಟ್ ಆಪ್ಷನ್? ಮಿಡ್ ಡೇ ಸ್ನ್ಯಾಕ್ ತಗೊಳ್ಳಿ. 11 ಗಂಟೆಗೆ ಒಂದು ಫ್ರೂಟ್ ತಿನ್ನಿ, ಇಲ್ಲಾಂದರೆ 4 ಗಂಟೆಗೆ ಒಂದು ಫ್ರೂಟ್ ತಿನ್ನಿ. ನಿಮಗೆ ಆಸಿಡಿಟಿ ಇದ್ದರೆ ಅಥವಾ ಬರ್ಪಿಂಗ್ ಸೆನ್ಸೇಷನ್ ಬಂದರೆ ಊಟದ ಜೊತೆ ನೀವು ತಿನ್ನಬೇಡಿ. ನೀವು ನಾರ್ಮಲ್ ಆಗಿರೋ ಟೈಮಲ್ಲಿ ಫ್ರೂಟ್ಸನ್ನು ಊಟದ ಜೊತೆ ಅಂದರೆ ಒಂದು 10 ನಿಮಿಷ ಇಲ್ಲಾಂದರೆ 15 ನಿಮಿಷ ಆದಮೇಲೆ ನೀವು ತಿನ್ನೋದ್ರಿಂದ ನಿಮಗೆ ಯಾವುದೇ ಆದ ಶುಗರ್ ಸ್ಪೈಕ್ ಆಗಲ್ಲ. ಊಟಕ್ಕೆ ಮುಂಚೆನೂ ತಿನ್ಬೋದಾ? ಊಟಕ್ಕೆ ಮುಂಚೆನೂ ತಿನ್ಬೋದು, ಊಟ ಆದ ನಂತರನೂ ತಿನ್ಬೋದು. ಬಟ್ ಇದು ಹೇಗೆ ನಾವು ನಿರ್ಧಾರ ಮಾಡೋದು ಅಂತಂದ್ರೆ ಬೇಸ್ಡ್ ಆನ್ ಮೈ ಬಾಡಿ ಟೈಪ್ ಅಂತ ನೀವು ಹೇಳ್ತಾ ಇದ್ದೀರಾ? ಹೌದು. ಓಕೆ. ಬಟ್ ನಿಮ್ಮ ಊಟದ ನಂತರ ನೀವು ಗ್ಯಾಪ್ ಕೊಡಬೇಕಾಗತ್ತೆ. ಅಂದರೆ 10 ನಿಮಿಷ ಇಲ್ಲಾಂದರೆ 15 ನಿಮಿಷ ಕಾಲ ನೀವು ವೇಟ್ ಮಾಡಿ ಆಮೇಲೆ ಫ್ರೂಟ್ಸ್ನ ತಿನ್ಬೋದು. ಊಟಕ್ಕೆ ಮುಂಚೆನೂ ಇದೇ ಲಾಜಿಕ್ ಅಪ್ಲೈ ಆಗುತ್ತಲ್ವಾ? ಎಕ್ಸಾಕ್ಟ್ಲಿ. ಓಕೆ. ಮತ್ತೆ ರಾತ್ರಿ ತಿನ್ಬೋದಾ ಈ ಹಣ್ಣುಗಳನ್ನ? ನಾವು ಯಾವುದೇ ಟೈಮ್ ತಿಂದ್ರೂ ಫ್ರೂಟ್ಸೇ ತಾನೆ. ಸೊ ಏನು ಡಿಪೆಂಡ್ ಆಗುತ್ತೆ ಅಂದರೆ ನಾವು ಎಷ್ಟು ಫ್ರೂಟ್ಸ್ ತಿಂತೀವಿ ಆ್ಯಂಡ್ ಯಾವ ಥರ ಫ್ರೂಟ್ಸ್ ತಿಂತೀವಿ, ಟೈಮ್ ಡಿಪೆಂಡ್ ಆಗಲ್ಲ. ಇನ್ನೊಂದು ಸಾಮಾನ್ಯವಾದ ಒಂದು ಮಾತನ್ನ ನಾವು ಕೇಳ್ತಾ ಇರ್ತೀವಿ, ಕೆಲವರು ಹೇಳ್ತಾರೆ ತುಪ್ಪ ತಿನ್ಬೇಡ ದಪ್ಪ ಆಗ್ತೀಯ ಅಂತ, ಇನ್ನೂ ಕೆಲವರು ಹೇಳ್ತಾ ಇದ್ದಾರೆ ಇಲ್ಲ ತುಪ್ಪ ಇಸ್ ಅ ಸೂಪರ್ ಫುಡ್ ಅಂತ. ಸೊ ಇದಕ್ಕೂ ಕೂಡ ಮಿಕ್ಸ್ಡ್ ರಿಯಾಕ್ಷನ್ ಇದೆ, ಮಿಕ್ಸ್ಡ್ ಒಪಿನಿಯನ್ ಇದೆ. ವಿಜ್ಞಾನ ಏನು ಹೇಳುತ್ತೆ? ಓಕೆ. ಸೊ ತುಪ್ಪ ಅಂತ ಬಂದರೆ ಇಟ್ ಈಸ್ ಅ ಫ್ಯಾಟ್, ಇಟ್ ಈಸ್ ಅ ಕಂಪ್ಲೀಟ್ ಫ್ಯಾಟ್. ಓಕೆ. ಬಟ್ ಅದು ಯಾವ ಥರ ಫ್ಯಾಟ್? ಅದನ್ನ ನಾವು ಗುಡ್ ಫ್ಯಾಟ್ ಅಂತ ಕರಿತೀವಿ. ಸೊ ಗುಡ್ ಫ್ಯಾಟಿನ ಕೆಲಸ ಏನು? ನಿಮ್ಮ ಬಾಡಿಲಿರೋ ಬ್ಯಾಡ್ ಫ್ಯಾಟ್ನ ಅದು ಗುಡ್ ಫ್ಯಾಟಾಗಿ ಕನ್ವರ್ಟ್ ಮಾಡೋದು. ಓಕೆ. ಓಕೆ. ಸೊ ಹೌದು, ತುಪ್ಪನ ನೀವು ತಿನ್ನಬೇಕು, ಬಟ್ ಎಷ್ಟು ತಿನ್ನಬೇಕು? 1 ಟೇಬಲ್ ಸ್ಪೂನ್. ಅಂದರೆ ನೀವು ಒಂದು ಆಹಾರದಲ್ಲಿ 1 ಟೇಬಲ್ ಸ್ಪೂನ್ನ ಹಾಕಿ ನೀವು ಗಿಲ್ಟ್ ಫ್ರೀ ತುಪ್ಪನ ತಿನ್ಬೋದು. ಇನ್ಫ್ಯಾಕ್ಟ್ ತುಪ್ಪ ತಿನ್ನೋದ್ರಿಂದ ಇದು ನಿಮ್ಮ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ ಹಾಗೂ ನಿಮ್ಮ ಶುಗರ್ ಸ್ಪೈಕ್ನ ಕಂಟ್ರೋಲ್ ಮಾಡುತ್ತೆ. ಓಕೆ. ನಿಮ್ಮ ಮಾತು ಕೇಳ್ತಾ ಇದ್ರೆ ಬಿಸಿ ಬಿಸಿ ಅನ್ನಕ್ಕೆ ಉಪ್ಪು, ಒಂಚೂರು ತುಪ್ಪ, ಐ ಥಿಂಕ್ ದಟ್ಸ್ ದ ಕಂಫರ್ಟಿಂಗ್ ಫುಡ್. ನೀವು ಕಂಫರ್ಟ್ ಫುಡ್, ಬಟ್ ಪ್ರೋಟೀನ್ ಮರಿಬೇಡಿ. ಮರ್ತೋಗುತ್ತೆ ಆಹಾರ ತಜ್ಞೆ ಜೊತೆ ಮಾತಾಡ್ತಾ ಇದ್ದೀನಿ. ಮತ್ತೆ ದಪ್ಪ ಸಣ್ಣ ಅನ್ನೋ ವಿಚಾರಕ್ಕೆ ಬಂದಾಗ ಅಡ್ವರ್ಟೈಸ್ಮೆಂಟ್ಸ್ ಕೂಡ ಇದನ್ನೇ ಪ್ರಮೋಟ್ ಮಾಡುತ್ತೆ, ಗ್ರೀನ್ ಟೀ ಕುಡೀರಿ ಸಣ್ಣ ಆಗ್ತೀರಿ ಅಂತ. ನಿಜಾನಾ ಇದು ಪ್ಲೀಸ್? ಓಕೆ, ಇದಕ್ಕೆ ನಾನು ಎಸ್ ಆ್ಯಂಡ್ ನೋ ಅಂತ ಹೇಳ್ಬೋದು. ಓಕೆ. ಯಾಕಂದರೆ ಹೌದು, ಗ್ರೀನ್ ಟೀ ಕುಡಿಯೋದ್ರಿಂದ ಇದು ನಿಮ್ಮ ಮೆಟಬಾಲಿಸಮ್ನ ಇನ್ಕ್ರೀಸ್ ಮಾಡುತ್ತೆ. ಅದರಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಸಹ ಇರುತ್ತೆ.
ಬಟ್ ಹಾಗಂತ ಜಸ್ಟ್ ನಾನು ಗ್ರೀನ್ ಟೀ ಕುಡಿದು ಅದನ್ನ ಒಂದು ಸೂಪರ್ ಫುಡ್ ಆಗಿ ನಾನು ವೆಯ್ಟ್ ಲಾಸ್ ಮಾಡ್ಕೊಳ್ತೀನಿ ಅನ್ನೋದಾದರೆ ಅದು ತಪ್ಪು ಕಲ್ಪನೆ. ಓಕೆ. ಸೊ ಇದು ನಿಮ್ಮ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡೋದ್ರಿಂದ ನೀವು ಒಂದು ಬ್ಯಾಲೆನ್ಸ್ಡ್ ಫುಡ್ನ ತಗೋಬೇಕಾಗುತ್ತೆ. ನೀವು ಹೆಲ್ದಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಅಂದರೆ ನಿದ್ರೆ ಚೆನ್ನಾಗಿ ಮಾಡೋದು, ನೀರು ಕುಡಿಯೋದು, ಫ್ರೂಟ್ಸ್ ತಿನ್ನೋದು, ವೆಜಿಟೇಬಲ್ಸ್ ತಿನ್ನೋದು, ಇದೆಲ್ಲ ಮಾಡಿ ನಾನು ಗ್ರೀನ್ ಟೀ ಕುಡಿತೀನಿ ಅಂದಾಗ ಅದು ಖಂಡಿತವಾಗ್ಲೂ ನಿಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ, ಒಂದು ಪುಷ್ ಓವರ್ ಥರ ಮಾಡುತ್ತೆ. ಸೊ ಅದ್ರ ಬದಲು ನಾನು ಯಾವುದೇ ಎಕ್ಸಸೈಸ್ ಮಾಡಲ್ಲ, ನಾನು ಹೊಟ್ಟೆ ತುಂಬ ಊಟ ತಿಂತೀನಿ, ಬರೀ ಗ್ರೀನ್ ಟೀ ಕುಡ್ಕೊಂಡು ಸಣ್ಣ ಆಗ್ತೀನಿ ಅನ್ನೋದಾದರೆ ನೋ, ದ್ಯಾಟ್ ವಿಲ್ ಡೆಫಿನೆಟ್ಲಿ ನಾಟ್ ಹೆಲ್ಪ್. ವೇಟ್ ಲಾಸ್ ಜರ್ನಿಯಲ್ಲಿರೋರಿಗೆ ಈ ಮಾತು ಕೂಡ ಹೇಳ್ತಾರೆ, ಸ್ಕಿಪ್ ಮಾಡಿದ್ರೆ ಮೀಲ್ಸ್ ಅಂದರೆ ಒಂದು ಹೊತ್ತಿನ ಊಟವನ್ನು, ಒಂದು ಮೀಲ್ನ ಬಿಟ್ಟರೆ ನಾವು ಸಣ್ಣ ಆಗ್ತೀವಿ ಅಂತೆ. ಹೌದಾ? ಇದು ನಿಜಾನ ಸುಳ್ಳ? ಓಕೆ, ಸೊ ಇದಕ್ಕೆ ಆನ್ಸರ್ ಮಾಡೋದಾದರೆ ನೋ. ಸೊ ಏನಾಗುತ್ತೆ ಅಂದರೆ ನಾವು ಊಟ ಮಾಡಿಲ್ಲ ಅಂದರೆ ನಮ್ಮ ಬಾಡಿ ಒಂದು ಸರ್ವೈವಲ್ ಮೋಡಿಗೆ ಹೋಗುತ್ತೆ. ಓಕೆ. ಅಂದರೆ ನಾವು ಏನು ತಿಂದಿಲ್ಲ ಅಂದರೆ ಅದೇನು ಅಂದ್ಕೊಳ್ಳುತ್ತೆ, ಈಗ ನನಗೆ ಏನು ಎನರ್ಜಿ ಸಿಗ್ತಾ ಇಲ್ಲ, ಸೊ ನನ್ನ ಬಾಡಿಲಿರೋ ಎನರ್ಜಿನೇ ನಾನು ಪ್ರಿಸರ್ವ್ ಮಾಡಬೇಕು. ಓಕೆ. ನೆಕ್ಸ್ಟ್ ನಾವು ಊಟ ಮಾಡಿದಾಗ ಅದೇನು ಮಾಡುತ್ತೆ ಅಂದರೆ ಎಲ್ಲ ಊಟನ ಅದು ಸ್ಪೆಂಡ್ ಮಾಡೋ ಬದಲು ಆಸ್ ಎನರ್ಜಿ ಅದು ಕನ್ಸರ್ವ್ ಮಾಡುತ್ತೆ ಇನ್ ದ ಬಾಡಿ, ಸ್ಟೋರ್ ಆಗಿ ಇಟ್ಕೊಳ್ಳುತ್ತೆ. ಸೊ ದಟ್ ಫ್ಯೂಚರಲ್ಲಿ ಏನಾದರೂ ಸ್ಕಿಪ್ ಮಾಡಿದಾಗ ನಾನು ಇದನ್ನ ಯೂಸ್ ಮಾಡ್ಬೋದು ಅಂತ. ಓಕೆ. ಓಕೆ, ಸೊ ಹಾಗಾಗಿ ನಾವು ಯಾವಾಗಲೂ ಟೈಮ್ಗೆ ಊಟ ಮಾಡಬೇಕು. ಸ್ಕಿಪ್ ಮಾಡೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ಅನ್ನೋದು ಒಂದು ತಪ್ಪು ಕಲ್ಪನೆ. ಸೊ ನಾನೀಗ ತಿಂಡಿ ಸ್ಕಿಪ್ ಮಾಡಿ, ಮಧ್ಯಾಹ್ನ ಊಟ ಸ್ಕಿಪ್ ಮಾಡಿ, ನೀನು ರಾತ್ರಿ ಒಟ್ಟಿಗೆ ಎಲ್ಲ ತಿಂತೀನಿ ಅನ್ನೋದು ದಟ್ ಇಸ್ ಅ ರಾಂಗ್ ಐಡಿಯಾ. ಯಾಕಂದರೆ ಹೀಗೆ ಮಾಡಿದಾಗ ನಮಗೆ ಜಾಸ್ತಿ ಎನರ್ಜಿ ಕ್ರೀವಿಂಗ್ಸ್ ಆಗುತ್ತೆ, ಹಂಗರ್ ಕ್ರೀವಿಂಗ್ಸ್ ಆಗುತ್ತೆ. ಸೊ ನಾವು ಜಾಸ್ತಿ ತಿಂತೀವಿ, ಜಾಸ್ತಿ ತಿಂದಾಗ ಕ್ಯಾಲ್ರೀಸ್ ಜಾಸ್ತಿ ಆಗುತ್ತೆ. ಸೊ ನಾವೇನು ಸ್ಕಿಪ್ ಮಾಡಿರ್ತೀವಿ ಅದಕ್ಕಿಂತ ಡಬಲ್ ಕ್ಯಾಲ್ರೀಸ್ ನಾವು ತಗೊಳ್ತೀವಿ. ಮತ್ತೆ ವೇಟ್ ಲಾಸ್ ಅಂತ ನಾವು ಸರ್ಚ್ ಮಾಡಬೇಕಾದ್ರೆ ಸರ್ಚ್ ಇಂಜಿನಲ್ಲೂ ಕೂಡ ಫುಡ್ಸ್ ದಟ್ ಹೆಲ್ಪ್ ಇನ್ ಬರ್ನಿಂಗ್ ಫ್ಯಾಟ್ ಅಂತ ಇದೆ. ಆ ಥರ ಏನಾದರೂ ಮ್ಯಾಜಿಕ್ ಫುಡ್ ಇದೆಯಾ ಅಥವಾ ಸ್ಪೆಷಲ್ ಫುಡ್ ಇದೆಯಾ, ಇದನ್ನು ತಿಂದರೆ ಫ್ಯಾಟ್ ಬರ್ನ್ ಆಗುತ್ತೆ ಅಂತ? ಆ್ಯಕ್ಚುಲಿ ಇದಕ್ಕೆ ಹೇಳಬೇಕಂದ್ರೆ ನೋ, ಇಟ್ ಈಸ್ ಲೈಕ್ ದೇರ್ ಇಸ್ ನೋ ಮ್ಯಾಜಿಕ್ ಬುಲೆಟ್ ವೆಯ್ಟ್ ಲಾಸ್ ಅಂತ ಬಂದಾಗ. ನಾನು ಜಸ್ಟ್ ಒನ್ ಫುಡ್ನ ತಿಂದು ಅದು ನನಗೆ ಮ್ಯಾಜಿಕಲಿ ವೆಯ್ಟ್ ಲಾಸ್ ಮಾಡುತ್ತೆ ಅಥವಾ ಫ್ಯಾಟ್ ಬರ್ನ್ ಮಾಡುತ್ತೆ, ನೋ, ದ್ಯಾಟ್ ಈಸ್ ನಾಟ್ ಟ್ರೂ. ನಿಮ್ಮ ಮ್ಯಾಜಿಕ್ ಪಿಲ್ ಏನು ಗೊತ್ತಾ? ರೆಗ್ಯುಲರ್ ಎಕ್ಸಸೈಸ್, ಬ್ಯಾಲೆನ್ಸ್ಡ್ ಫುಡ್ ತಿನ್ನೋದು, ಚೆನ್ನಾಗಿ ನಿದ್ರೆ, ಟೈಮಿಂಗ್ ನಿದ್ರೆ ಮಾಡೋದು, ನೀರು ಚೆನ್ನಾಗಿ ಕುಡಿಯೋದು. ಸೊ ಇದೆಲ್ಲ ಮಾಡಿದಾಗಿಂದ ಅದು ಆಟೋಮ್ಯಾಟಿಕಲಿ ನಿಮಗೆ ಒಂದು ಮ್ಯಾಜಿಕ್ ಬುಲೆಟ್, ಒಂದು ಮ್ಯಾಜಿಕ್ ಮಂತ್ರ ಆಗುತ್ತೆ. ಓಕೆ. ಫಾರ್ ಎಕ್ಸಾಂಪಲ್, ನಾನು ಗ್ರೇಪ್ ಫ್ರೂಟ್ ಅಂದರೆ ಚಕೋತ ತಿನ್ನೋದ್ರಿಂದ ನನಗೆ ವೆಯ್ಟ್ ಲಾಸ್ ಆಗುತ್ತೆ ಅನ್ನೋದು ಈಗ ತುಂಬ ಜನ ಮಾತಾಡ್ಕೊಳ್ತಿದ್ದಾರೆ. ಬಟ್ ದಟ್ ಈಸ್ ನಾಟ್ ಟ್ರೂ, ಅದು ನಿಜ ಅಲ್ಲ. ಸೊ ಜಸ್ಟ್ ಒಂದು ವೆಜಿಟೇಬಲ್, ಒಂದು ಫ್ರೂಟ್ ಅಥವಾ ಒಂದು ನ್ಯೂಟ್ರಿಯೆಂಟಿಂದ ನನಗೆ ವೆಯ್ಟ್ ಲಾಸ್ ಯಾವತ್ತೂ ಆಗೋದಿಲ್ಲ. ಖಂಡಿತವಾಗ್ಲೂ ಅದು ನಿಮ್ಮ ಮೆಟಬಾಲಿಸಮ್ ಇನ್ಕ್ರೀಸ್ ಆಗ್ಬೋದು, ಅದು ನಿಮಗೆ ಒಂದು ಹೆಲ್ಪಿಂಗ್ ಫ್ಯಾಕ್ಟರ್ ಆಗಿರ್ಬೋದು, ಬಟ್ ಅದು ಜಸ್ಟ್ ಒನ್ ಸಿಂಗಲ್ ಹ್ಯಾಂಡೆಡ್ಲಿ ನಿಮಗೆ ಹೆಲ್ಪ್ ಮಾಡೋಕ್ಕಾಗಲ್ಲ. ಕೊನೆಯದಾಗಿ ಒಂದು ಪ್ರಶ್ನೆ, ಈಗ ಏರ್ ಫ್ರೈಯರ್ಸ್ ಎಲ್ಲ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗ್ತಾ ಇದೆ. ಮುಂಚೆಯಿಂದನೂ ಇತ್ತು, ಮೇ ಬಿ ಬಹುಶಃ ಈಗ ಎಲ್ಲರ ಮನೆಯಲ್ಲೂ ಇರೋ ಥರದ ಒಂದು ವಸ್ತು ಆಗಿದೆ. ಏರ್ ಫ್ರೈಯರ್ನಲ್ಲಿ ತಯಾರಿಸಿದ ಪದಾರ್ಥವನ್ನು ತಿಂತೀನಿ ಅಂತ, ಇದು ಎಷ್ಟು ಸರಿ? ಕೇಳಕ್ಕೆ ತುಂಬ ಹೆಲ್ದಿ ಆಗಿದೆ ಅಲ್ವಾ? ಹೌದು. ಬಟ್ ನೋ. ಸೊ ಏರ್ ಫ್ರೈಯರಲ್ಲಿ ಏನಾಗುತ್ತೆ ಅಂದರೆ ಇಂಟೆನ್ಸ್ ಹೀಟ್ ಬರುತ್ತೆ. ಸೊ ನಾವು ನಾನು ನಿಮಗೆ ಆಗಲೇ ಹೇಳ್ದಂಗೆ ಸರ್ಟನ್ ವೆಜಿಟೇಬಲ್ಸ್ನ ಕುಕ್ ಮಾಡೋದ್ರಿಂದ ಅದರಲ್ಲಿ ನ್ಯೂಟ್ರಿಯೆಂಟ್ ಲಾಸ್ ಆಗುತ್ತೆ. ಬಟ್ ಏರ್ ಫ್ರೈಯರಲ್ಲಿ ಇಂಟು 100 ಹೀಟ್ ಹೋಗುತ್ತೆ. ಸೊ ಹಾಗಾಗಿ ನಿಮಗೆ ನ್ಯೂಟ್ರಿಯೆಂಟ್ ಲಾಸ್ ಆಗೋ ಚಾನ್ಸಸ್ ಇದೆ. ಸೊ ದ್ಯಾಟ್ ಈಸ್ ನಾಟ್ ಅಡ್ವೈಸಬಲ್. ಹೌದು, ಈಸಿಯಾಗಿ ಆಗುತ್ತೆ, ಹೌದು, ನಮಗೆ ಟೈಮ್ ತುಂಬ ಬೇಕಾಗಿಲ್ಲ, ಹೌದು, ನಮಗೆ ರಿಲ್ಯಾಕ್ಸ್ ಮಾಡಿ ಮಾಡ್ಕೋಬೋದು, ಹೌದು, ಬಟ್ ನಿಮ್ಮ ಹೆಲ್ತ್ ವೈಸ್ ಅಂತ ಬಂದಾಗ ದಟ್ ಇಸ್ ನಾಟ್ ಅಡ್ವೈಸಬಲ್. ಯಾವಾಗಲೂ ನಮ್ಮ ಟ್ರೆಡಿಷ್ನಲ್ ವೇ ಆಫ್ ಕುಕಿಂಗ್ ಅಂದರೆ ಐರನ್ ಬೇಸ್ಡ್ ಪ್ಯಾನ್ ಯೂಸ್ ಮಾಡೋದು ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ. ಸೊ ಹಾಗಂತ ನಾನು ಎಣ್ಣೆಲಿ ತಿನ್ನೋದನ್ನ ಅವಾಯ್ಡ್ ಮಾಡಬೇಕು ಅಂತ ನೀವು ಏರ್ ಫ್ರೈಯರಲ್ಲಿ ತಿನ್ನೋದಾದರೆ ನೀವು 1 ತಿನ್ನೋ ಬದಲು 4 ತಿಂತೀರಾ, 4 ತಿನ್ನೋ ಬದಲು 10 ತಿಂತೀರಾ. ಸೊ ಹೀಗಾದಾಗ ಕ್ಯಾಲರೀಸ್ ಇನ್ಕ್ರೀಸ್ ಆಗೇ ಆಗುತ್ತೆ, ಖಂಡಿತವಾಗ್ಲೂ ಸ್ಟಾಪ್ ಮಾಡಲ್ಲ, ಸಣ್ಣ ಎಲ್ಲ ಆಗ್ತೀರಿ. ಸೊ ಹಾಗಾಗಿ ಗೋ ಫಾರ್ ಟ್ರೆಡಿಷನಲ್ ವೇ ಆಫ್ ಕುಕಿಂಗ್, ಅದು ಲಿಮಿಟಲ್ಲಿ. ಓಕೆ. ಇವತ್ತಿನ ಈ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ನೀವು ನಮಗೆ ತಿಳಿಸ್ಕೊಟ್ಟಿದ್ದೀರಿ. ಯಾವುದು ಸರಿ, ಯಾವುದು ತಪ್ಪು ಕಲ್ಪನೆ, ಮತ್ತು ವಿಜ್ಞಾನ ಏನು ಹೇಳುತ್ತೆ, ಈ ಎಲ್ಲವನ್ನು ಬಿಡಿಸಿ ನಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಕೊನೆಯದಾಗಿ ನಮ್ಮ ಪಾಡ್ಕಾಸ್ಟ್ ನೋಡೋರಿಗೆ ನೀವೇನಾದರೂ ಹೇಳೋಕೆ ಇಷ್ಟಪಡ್ತೀರಾ? ಹೌದು. ಸೊ ವೆಯ್ಟ್ ಲಾಸ್ ಆಗೋಕ್ಕೆ ಅಥವಾ ಹೆಲ್ದಿಯಾಗಿರೋಕ್ಕೆ ನಾವು ಜಾಸ್ತಿ ದುಡ್ಡು ಖರ್ಚು ಮಾಡಬೇಕು ಅಂತ ಎಲ್ಲರೂ ಹೇಳ್ತಾರೆ, ಅದು ಖಂಡಿತವಾಗ್ಲೂ ನಿಜ ಅಲ್ಲ. ಸೊ ಟು ಬಿ ಹೆಲ್ದಿ ನೀವು ಸ್ಮಾರ್ಟ್ ಚಾಯ್ಸಸ್ ಮಾಡಬೇಕು.
ಅಂದರೆ ಮನೆಯಲ್ಲೇ ಅಡುಗೆ ಮಾಡೋದು, ಇಲ್ಲಾಂದರೆ ಟೈಮ್ ಸಿಕ್ಕಾಗ ವಾಕಿಂಗ್ ಮಾಡೋದು, ನಿಮ್ಮ ಸ್ಟೆಪ್ ಕೌಂಟ್ ಮಾಡೋದು, ನಿದ್ರೆ ಟೈಮಿಗೆ ಮಾಡೋದು, ನೀರು ಚೆನ್ನಾಗಿ ಕುಡಿಯೋದು, ಇದೆಲ್ಲ ಮಾಡೋದ್ರಿಂದ ನೀವು ಹೆಲ್ದಿಯಾಗಿರ್ಬೋದು. ನಿಮ್ಮ ಫ್ಯೂಚರಲ್ಲಿ ನಿಮಗೆ ಎಲ್ಲ ಬರೋ ಕಾಯಿಲೆಗಳನ್ನ ನೀವು ಅವಾಯ್ಡ್ ಮಾಡ್ಬೋದು. ಸೊ ಹಾಗಾಗಿ ಹೆಲ್ದಿಯಾಗಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋಕ್ಕೆ ನೀವು ಜಾಸ್ತಿ ದುಡ್ಡು ಖರ್ಚು ಮಾಡೋ ಅಗತ್ಯ ಇಲ್ಲ. ಓಕೆ. ಎರಡನೇದಾಗಿ ಹೆಲ್ತ್ ಆ್ಯಂಡ್ ವೆಯ್ಟ್ ಲಾಸ್ಗೆ ಯಾವುದೇ ಶಾರ್ಟ್ಕಟ್ ಇಲ್ಲ. ನೀವು ಎಕ್ಸಸೈಸ್ ಮಾಡಬೇಕು, ನೀವು ಹೆಲ್ದಿಯಾಗಿ ಊಟ ಮಾಡಬೇಕು, ನಿಮ್ಮ ಲೈಫ್ ಸ್ಟೈಲಲ್ಲಿ ನೀವು ಚೇಂಜಸ್ ಮಾಡ್ಕೋಬೇಕಾಗತ್ತೆ. ಮೂರನೇದು, ಏರ್ ಫ್ರೈಡ್, ಲೋ ಆಯಿಲ್, ಬೇಕ್ಡ್ ಅಂತ ಲೇಬಲ್ ಮೇಲೆ ಹೋಗಬೇಡಿ. ಈ ಥರ ಮಾಡೋದ್ರಿಂದ ನೀವು ಜಾಸ್ತಿ ತಿಂತೀರಾ, ಕ್ಯಾಲರೀಸ್ ಜಾಸ್ತಿ ಆಗುತ್ತೆ. ಸೊ ಮೇಕ್ ಸ್ಮಾರ್ಟ್ ಚಾಯ್ಸಸ್. ಏನಾದರೂ ತಿನ್ನಿ, ಬಟ್ ಲಿಮಿಟಲ್ಲಿ ತಿನ್ನಿ, ರೈಟ್ ಕಾಂಬಿನೇಷನಲ್ಲಿ ತಿನ್ನಿ. ಇದೇ ನಮ್ಮ ಆರೋಗ್ಯದ ಸೂತ್ರ. ಎಕ್ಸಾಕ್ಟ್ಲಿ. ಮೌಲ್ಯ ಅವರೇ, ಇಷ್ಟೊತ್ತು ಸುಮಾರಷ್ಟು ವಿಚಾರಗಳನ್ನು ನೀವು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ. ಯಾವುದು ಸತ್ಯ, ಯಾವುದು ಸುಳ್ಳು, ಮತ್ತೆ ತಪ್ಪು ಅಭಿಪ್ರಾಯಗಳು ಯಾವ್ದ್ಯಾವ್ದಿದೆ ಅದೆಲ್ಲವನ್ನ ನೀವು ತಿಳಿಸ್ಕೊಟ್ರಿ. ಬಹಳ ಬಹಳ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಜನರ ಮಿಸ್ಕನ್ಸೆಪ್ಷನ್ನ ದೂರ ಮಾಡೋಕ್ಕೆ ನನಗೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಕ್ಕೆ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು. ಥ್ಯಾಂಕ್ ಯು.